ರ್ಯಾಪರ್ಗಳನ್ನ ವಿತರಣೆ ಮಾಡಿ ಜಾಬ್ ಕಾರ್ಡ್ ಡೇಗಳನ್ನ ಆಚರಣೆ ಮಾಡಬೇಕು ಅಂತ ಇದಿದೆ, ಅಂದ್ರೆ ಆದೇಶ ಇದೆ. ಅದಕ್ಕೆ ಅನುಗುಣವಾಗಿ ಏನು ಜಾಬ್ ಕಾರ್ಡ್ ಹೊಸ ಕೊಡ್ತೀರಾ? ಹೊಸದೇನಾದ್ರು ಕೊಡ್ತೀರಾ? ಅದು ಹಂಗೆ ಹೊರಗಡೆ ಕೊಡ್ತಾರೆ. ಅಕ್ಕ ಹೊರಗಡೆ ಎಲ್ಲ ಲೈನಲ್ಲಿ ತಕ್ಕೊಳ್ರಿ, ಇದು ಸಭೆ ಮುಗಿಸ ಹೇಳಿ. ನಮ್ಮನ್ನೆಲ್ಲ ಬೇಡ ಅಂದರೆ ಈಗ ನಮ್ಮ ಮೇಡಮ್ ಈಗ ಸಭೆ ಮುಗಿಸ್ಕೊಂಡು ಹೊರಗಡೆ ಎಲ್ಲ ರಿಲೀಸ್ ಕೊಡೋದು. ನಿಮ್ದಿನ್ನು ಮುಗಿಲ್ಲ ಜೋಡ? ಎಷ್ಟಾಯ್ತು? ಎಷ್ಟಾಯ್ತು? ಎಷ್ಟಾಯ್ತು ಗೊತ್ತಿಲ್ಲ. 75 ಆಗೈತಲ್ಲ. ಅದರಲ್ಲೇ ಲಾಸ್ಟ್ ನಂಬರ್ ತೋರಿಸ್ತದಲ್ಲ, ಅದೇ ನಂಬರು. ಇದು ಮೇಲ್ಗಡೆ ಅದು ಲಾಸ್ಟ್ ನಂಬರೇ ತೋರಿಸ್ತದೆ. 75 ಜಯರಾಜ್ ಬರ್ಲ ಇಲ್ಲ ಗೊತ್ತೇ. ಏನು ಒಂದು ಅರಳಿದೆಲ್ಲ ಯೂಟ್ಯೂಬಲ್ಲಿ ಇದೆಯಲ್ಲ, ಎಲ್ಲ ಐತೆ. ನೋಡ್ಬೇಕು. ಏನಂತ ಅಡ್ರೆಸ್ ಇದೆ? 24, 25 ಸೋಷಿಯಲ್ ಆಡಿಟ್. 24, 25 ಫಸ್ಟ್ ರೌಂಡ್ ಸೋಷಿಯಲ್ ಆಡಿಟ್ ಅರಳಿ GP ಅಂತ ಹೊಡಿ. ಎಲ್ಲ ಪಂಚಾಯತ್ 38 ಪಂಚಾಯತ್ ಲೈವ್ ಇರುತ್ತೆ. ಆಗಲ್ಲ ಅಂದರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ನೀವು ಒಂದು ಪರಿಷ್ಕರಣೆ ಆಗಿರೋದನ್ನ ಕಳಿಸಿದ್ದೀರಾ? ಇಲ್ಲ, ನಿಮ್ಮ ಐಡಿ ಹಾಕ್ಬಿಟ್ಟು ನೋಡ್ಕೊಳ್ಳಿ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಅದನ್ನ ಹಾಕಿ ಕಳಿಸ್ತಾರೆ. ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳು ಇದೆಯೋ ಇಲ್ಲ ನೋಡೋದಕ್ಕೆ ಒಂದು PDF ಕಳಿಸಿರ್ತಾರೆ. ನಿಮ್ದು ಪಟ್ಟಿಲಿ ಹೆಸರು ಇದೆಯೋ ಇಲ್ಲ ಇರ್ಲಿಲ್ಲ ಅಂತಂದ್ರೆ ನೀವು ನಿಮ್ಮ ಸಂಬಂಧಪಟ್ಟ BLOಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ ಏನಾಗಿದೆ ಅನ್ನೋದು. ಅವ್ರು ಅದನ್ನ ನೋಡಿ ಹೇಳ್ತಾರೆ. ಇನ್ನೊಂದು ಭಾರತ್ ಜೋಡೋ ಅಂತ ಹೇಳಿ ಸರ್ಕಾರದಿಂದ ಹೊಸ ಒಂದು ಯೋಜನೆ, 100 ಜನ ಯುವಕರು ಮತ್ತು ಯುವತಿಯರು ಸೇರಿಬಿಟ್ಟು ಒಂದು ಸಂಘ ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಒಂದು ಪ್ರಚಾರ ಮಾಡಿಸಿದ್ವಿ. ಇದರಲ್ಲಿ ಎಷ್ಟು ಜನ ನೋಂದಣಿ ಮಾಡ್ಕೊಂಡಿದ್ದೀರಾ? ಇವ್ರು ಯಾರು ನೋಂದಣಿ ಆಗಲ್ಲ. ಏಜ್ ಜಾಸ್ತಿ ಅದೇ ಯಾರಾದ್ರೂ ಮಾಡ್ಕೊಂಡಿದ್ದೀರಾ ಇಲ್ಲಿ? ಅಕ್ಕ ಇನ್ನು 3 ಜನ 25 ಜನ ಮಾಡ್ಕೊಂಡಿದ್ದಾರೆ. ಆ ಸಂಘದಿಂದ ಏನು ನಿಮಗೆ ಮಾಹಿತಿ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. 10 ಲಕ್ಷ ರೂಪಾಯಿ ಒಂದು ಸಂಘಕ್ಕೆ ಕೊಡ್ತಾರೆ. ಸಂಘದ ಗ್ರಾಮ ಪಂಚಾಯತಿ ಮಾಡಿದ್ರೆ ಅದಕ್ಕೆ 10 ಲಕ್ಷ ಅಮೌಂಟನ್ನ ಹಂತ ಹಂತವಾಗಿ ಮಾಡ್ತಾರೆ. ಆ ಅಮೌಂಟಲ್ಲಿ ನೀವು ಮೊದಲು ಸಂಘ ಮಾಡ್ತೀವಿ. ಸಂಘ ಆದ ತಕ್ಷಣ ಅದರಲ್ಲಿ ಅಧ್ಯಕ್ಷ ಮತ್ತೆ ಕಾರ್ಯದರ್ಶಿಗಳನ್ನು ಸೆಲೆಕ್ಷನ್ ಮಾಡಬೇಕು. ಮತ್ತೆ ಮಾರ್ಗದರ್ಶಕರನ್ನಾಗಿ ಒಬ್ಬರನ್ನ ಹಾಕಬೇಕು. ಮಾರ್ಗದರ್ಶಕರಾಗಿ ನಾವು ಇವ್ರನ್ನೆಲ್ಲ ಮಾಡೋಕ್ಕಾಗಲ್ಲಕ್ಕಂತ ಏಜ್ ಲಿಮಿಟ್ ಇರುತ್ತೆ. ಅದರಲ್ಲೇ ತೋರಿಸುತ್ತೆ. ಅಲ್ಲಿ ಹೇಳಿ ಬಂದು ಸಂಘ ಮಾಡ್ತಿರೋದ್ರಿಂದ ಸಂಘಕ್ಕೆ ಯಾರ್ಯಾರು ನೋಂದಣಿ ಮಾಡ್ಕೊಂಡಿಲ್ಲ, ಇವ್ರು ಕಾರ್ತಿಕ್ ಅವ್ರು ಮಾಡ್ತಿದ್ದಾರೆ.
ಏನು ತೊಂದರೆ ಇಲ್ಲ ಇದು ಆಯ್ತಾ? ಇನ್ನೇನಾದ್ರೂ ಹೇಳೋದಿಲ್ಲ, ಹೇಳೋದು ಕೇಳೋದು ಏನಿದ್ದೀರಾ? ಸಭೆ ಮುಗಿಸೋಣ. ಈ ದಿನ ಸಾಮಾಜಿಕ ಪರಿಶೀಲನಾ ಗ್ರಾಮ ಸಭೆಯನ್ನು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಸಭೆಯ ಶರಣ ಮೇಡಮರಿಗೆ ಸಭೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವ ಹೆಚ್ಚಿನ ಮಾಹಿತಿಯನ್ನು ಧನ್ಯವಾದಗಳನ್ನು ಏನು ತೊಂದರೆ ಇಲ್ಲ ತಲೆಗೆಡಿಸಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಸಭೆಯಲ್ಲಿ ಉಪಸ್ಥಿತರಿರುವ ಬಿಎಂಟಿಯವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಗ್ರಾಮ ಸಿಬ್ಬಂದಿಗಳು, ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಭೆಯನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರೂ ಹೊರಗಡೆ ಒಂದು ಫೋಟೋ ಮಾಡ್ಕೊಳ್ಳೋಣ. ರಾಷ್ಟ್ರಗೀತೆಯೊಂದಿಗೆ ಸಭೆಯನ್ನು ಮುಗಿಸ್ಕೊತಿದ್ದೀವಿ. ಹಾಗೆ ಒಂದು ಫೋಟೋ ಮಾಡ್ಕೊಂಡು ನಾನು ರಾಷ್ಟ್ರಗೀತೆ ಹೇಳ್ತೀವಿ ಬನ್ನಿ ಸುಮ್ಮನೆ. ಗಣಮನಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे